ಈ ಪಾರ್ವತಿ ದೇವಿಗೆ ಅಥವಾ ದುರ್ಗಾದೇವಿಗೆ ಶಾಕಂಭರಿ ಅಂತ ಒಂದು ಹೆಸರು ಕಂಡು ಬರ್ತದೆ. ಜನ ಅದನ್ನ ಶಾಕಾಂಬರಿ, ಕಾ ಅಲ್ಪ ಪ್ರಾಣ ದೀರ್ಘ, ಮತ್ತೆ ಶಾಕಾಂಬರಿ ಬ ಅಲ್ಲಿ ಕೂಡ ಅಲ್ಪ ಪ್ರಾಣ. ಈ ಪೀತಾಂಬರಿ, ಶ್ವೇತಾಂಬರಿ ಇದ್ದ ಹಾಗೆ ಶಾಕಾಂಬರಿ ಅಂತ ಕೂಡ ಕೆಲವರು ಪ್ರಯೋಗ ಮಾಡ್ತಾರೆ. ಇನ್ನ ಶಾಕಾಂಬರಿ ಭ ಮಹಾಪ್ರಾಣ ಉಚ್ಚಾರ ಮಾಡ್ತಾರೆ, ಕಾ ದೀರ್ಘ ಇಟ್ಕೋತಾರೆ. ಅಥವಾ ಶಾಕ ಅದು ಅಲ್ಪ ಪ್ರಾಣ ಇಟ್ಕೊಂಡು, ಬನು ಅಲ್ಪ ಪ್ರಾಣ ಇಟ್ಕೊಂಡು ಶಾಕಂಬರಿ ಅಂತನೂ ಹೇಳ್ತಾರೆ. ಹೀಗೆ ಶಾಕಂಬರಿ ಅಥವಾ ಶಾಕಾಂಬರಿ ಅಥವಾ ಶಾಕಾಂಬರಿ ಈ ಎಲ್ಲ ಪ್ರಯೋಗಗಳು ತಪ್ಪು. ಭಾರತದಲ್ಲಿ ಅದೇನು ಪ್ರಯೋಗ ಇದೆ, ಶಾಕಂಭರಿ ಅಂತ, ಶಾಕ ಅಲ್ಪ ಪ್ರಾಣ, ಭರಿ ಅಂತ ಮಹಾಪ್ರಾಣ. ಅದು ಶಾಕಂಭರಿ ಅಂದ್ರೆ ತರಕಾರಿಯನ್ನ ತಿಂದು ತಪಸ್ ಮಾಡಿದ್ಲವಳು. ಮತ್ತೆ ತರಕಾರಿಯ ಮೂಲಕವೇ ತರಕಾರಿಯನ್ನೇ ಬೇಯಿಸಿ ತನ್ನ ಬಳಿಗೆ ಬಂದಂತಹ ಋಷಿಗಳಿಗೆಲ್ಲರಿಗೂ ಕೂಡ ಅಡಿಗೆ ಮಾಡಿ ಹಾಕಿದ್ಲು ಅಂತ ಒಂದ್ ಕಡೆ ವನಪರ್ವದಲ್ಲಿ, ತೀರ್ಥಯಾತ್ರಾ ಪರ್ವದಲ್ಲಿ ಬರ್ತದೆ. ಹೀಗೆ ಶಾಕಂಭರಿ ಅಂತ ಅವಳ ಹೆಸರು. ಅದಕ್ಕಾಗಿ ಅವಳಿಗೆ ಒಂದು ಕಡೆ ಎಲ್ಲಿ ಯಾವುದೋ ಒಂದು ಮಾಸದಲ್ಲಿ ಸರ್ವಶಾಖವನ್ನು ನಿವೇದನ ಮಾಡ್ತಾರೆ. ದೇವಿಯೈ ಸರ್ವಶಾಖ ನಿವೇದನಂ ಅಂತ. ಈ ಬಾದಾಮಿಯ ಬನಶಂಕರಿ ದೇವಿಗೆ ಎಲ್ಲ ಶಾಖಗಳನ್ನು ಅರ್ಪಣೆ ಮಾಡೋದು ಒಂದು ಪದ್ಧತಿ ಇದೆ. ಹೀಗೆ ಇದು ಶಾಕಂಭರಿ. ಆ ದೇವಿಯನ್ನು ಕುಲದೇವರನ್ನಾಗಿ ಹೊಂದಿರುವವರು ಈ ಶಾಕಂಭರಿ ಅನ್ನೋದನ್ನ ಕ ಅಲ್ಪ ಪ್ರಾಣ, ಶಾಕಂಭರಿ ಮಹಾಪ್ರಾಣ, ಭ ಮಹಾಪ್ರಾಣ, ಅದನ್ನು ಗಮನಿಸಬೇಕು.